ಇದು ಫೈನಲ್ ತಯಾರಾಗಿರೋ ಸೀರೆ. ತಯಾರಾಗಿ ಯಾವ ಕಾರಣಕ್ಕೂ ಸಿಕ್ಕಾಗಲ್ಲ, ಫಾರಿನ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಸೀರೆಗಳಿವೆಲ್ಲವೂ. ಹಿಂಗಾಗಿ ನಮ್ಮ ಭಾಗ್ಯನಗರ ಸೀರೆ ಹೆಚ್ಚಿಗೆ ಬೇಡಿಕೆ ಅದಾರೆ. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ಕೊಪ್ಪಳ ಜಿಲ್ಲೆಗೆ. ನಾವೀಗ ಭಾಗ್ಯನಗರದಲ್ಲಿದ್ದೀವಿ ಸ್ನೇಹಿತರೆ. ನೀವು ನೋಡಿದ್ರಿ ಕೃಷ್ಣ ಹ್ಯಾಂಡ್ಲೂಮ್ ಸ್ಯಾರೀಸ್ ಬೋರ್ಡ್ನ. ಎಸ್, ನಮ್ಮ ಜೊತೆ ರಾಜೇಶ್ ಕಬ್ಬೇರ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಸೂಪರ್. ಎಸ್ ಸರ್, ಫಿಲ್ಮ್ ಸ್ಟಾರ್ ಥರ ಕಾಣ್ತಿರೋ ರಾಜೇಶ್ ಕಬ್ಬೇರ್ ಅವರು ವೃತ್ತಿಯಲ್ಲಿ ನೇಕಾರ ಕುಟುಂಬ, ಹ್ಯಾಂಡ್ಲೂಮ್ ಸ್ಯಾರೀಸ್ ಅವರ ಉದ್ಯೋಗ, ಕುಟುಂಬದ ಉದ್ಯೋಗ ಸ್ನೇಹಿತರೆ. ಕಳೆದ ಸುಮಾರು 100 ವರ್ಷಗಳ ಹತ್ತಿರದಿಂದ ಅವರು ಹ್ಯಾಂಡ್ಲೂಮ್ ಸ್ಯಾರೀಸ್, ಕಾಟನ್ ಸ್ಯಾರಿಗಳು, ಭಾಗ್ಯನಗರದ ಕಾಟನ್ ಸ್ಯಾರಿಗಳು ಅಂತಂದರೆ ಬಹಳನೇ ಪ್ರಸಿದ್ಧಿ, ವಿಶ್ವ ಪ್ರಸಿದ್ಧಿ ಅಂತ ಹೇಳ್ಬೋದು. ಏನು ಈ ಭಾಗ್ಯನಗರದ ಸೀರೆಗಳ ಪರಂಪರೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಈ ವಿಡಿಯೋ. ಸ್ವಾಗತ ನಿಮಗೆ ಕೊಪ್ಪಳಕ್ಕೆ, ಭಾಗ್ಯನಗರಕ್ಕೆ, ಇಲ್ಲಿನ ಕಾಟನ್ ಸೀರೆಗಳ ಕಥೆಗೆ. ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಇದು ಭಾಗ್ಯನಗರ ಅಂತ ರಿಹ್ಯಾಬಿಟೆಡ್ ವಿಲೇಜ್ ಅಂದರೆ ಶಿಫ್ಟ್ ಆಗಿರೋದು. ಎಲ್ಲಿಂದ? ಕಾತರ್ಕಿ ಅಂತ ಇಲ್ಲಿ ಟಿ.ಬಿ ಡ್ಯಾಮ್ ಐತಲ್ಲ, ತುಂಬ ಹೊಸಪೇಟೆ ತುಂಗಭದ್ರಾ ಡ್ಯಾಮ್. ಅಲ್ಲಿ ಅದೇನು ಡ್ಯಾಮ್ ಕಟ್ಟಿದ್ಮೇಲೆ ಹಿನ್ನೀರು ಪೂರ್ತಿ ಆ ಬೆಲ್ಟಿಗೆ ವಿಲೇಜ್ ಬರೋದು ಇದು ಕಾತರ್ಕಿ ಅಂತ ಒಂದು ವಿಲೇಜ್. ಕಾತರ್ಕಿ ಮುಳುಗೋ ಸ್ಟೇಜಲ್ಲಿ ಬಂತು, ಮತ್ತು ಆಮೇಲೆ ಗೌರ್ಮೆಂಟ್ ಇಲ್ಲಿ ಜಾಗ ಕೊಟ್ಟರು. ಅದನ್ನ ಭಾಗ್ಯನಗರ ಅಂತ ಒಂದು ವಿಲೇಜ್ ಮಾಡಿದ್ರು. ಎಷ್ಟು ವರ್ಷ ಆಯ್ತು ಇಲ್ಲಿ ಶಿಫ್ಟ್ ಆಗ್ತಾರೆ? ಇಲ್ಲಿ ಬಂದು ಒಂದು 65 ವರ್ಷ ಮೇಲಾಯ್ತು. ಹೌದು, ಅಂದರೆ ಆ ಡ್ಯಾಮ್ ಕಟ್ಟಿ 70 ವರ್ಷ. ಹಾಂ, ಇಡೀ ಭಾಗ್ಯನಗರ ಎಲ್ಲ ಪೂರ್ತಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮ್ಗೆ ಸಿಗೋದು ಎಲ್ಲ ನೇಕಾರಿಕೆ ಉದ್ಯಮ. ಅಂದರೆ ನೀವು ಕಾತರ್ಕಿ ಅವ್ರು ಜಾಸ್ತಿ ಇದ್ರ ಅಲ್ಲಿ ಇದ್ರು. ಅಲ್ಲಿ ನಮ್ಮ ಅಜ್ಜ ಅವರೆಲ್ಲ ಫಸ್ಟ್ ಅದನ್ನೇ ಮಾಡ್ತಿದ್ರು. ಬ್ಲೌಸ್ ಪೀಸ್ ಏನೋ ನೇಯ್ತಿದ್ರಂತೆ. ಸೊ ಈಗ ಎಲ್ಲ ಅಪ್ಡೇಟ್ ಮಾಡ್ತಿದ್ವಿ ನಾವೆಲ್ಲ. ನಮ್ಮ ಅಜ್ಜ ಅವರು, ನಮ್ಮ ತಂದೆಯವರು, ನಾವು ಸೀರೆ, ಫ್ಯಾನ್ಸಿ ಕಾಟನ್ ಸೀರೆ, ಮಸ್ರೈಸ್ಡ್ ಕಾಟನ್ ಸೀರೆನೇ ನೇಯ್ತೀವಿ ನಾವು. ಮಸ್ರೈಸ್ಡ್ ಕಾಟನ್? ಹೌದು. ಓಕೆ, ಅದೊಂದು ವೇರಿಯಂಟ್ ಆಫ್ ಕಾಟನ್ ಅದು. ಓಕೆ ಸರ್. ನಿಮ್ಮ ಹಿರಿಯರು ಇದ್ದಾರೆ, ಒಳ್ಳೆ ಇದ್ರಲ್ಲ, ಬಂದರು ಕೈಗೆ ರೆಡಿ ಆಗ್ಬಿಟ್ರು. ನಮ್ಮ ಅಜ್ಜ ಅವರು. ಸರಿ, ತಮ್ಮ ಹೆಸರು ಪರಿಚಯ? ನಮ್ಮಪ್ಪ ಕಬ್ಬೇರ್ ಅಂತಂದು, ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು. ತಮ್ಮ ಫ್ಯಾಕ್ಟ್ರಿ ಎಲ್ಲಿದೆ? ಫ್ಯಾಕ್ಟ್ರಿ ಇಲ್ಲಿ ಈ ಕಡೆ ಇದೆ, ತೋರಿಸ್ತೀವಿ ನಿಮಗೆ. ಬನ್ನಿ. ಮೊದಲು ಅಂತಂದ್ರೆ ಮಿಲ್ದಿದ್ದ ಮಕ್ಕಳ ಇವು ತರಿಸ್ತಿದ್ರು ಯಾರನ್ನು, ಅಂದರೆ ದಾರ. ದಾರ ಇವು ಡೈಯಿಂಗ್ ಮಾಡಿಸ್ತೀವಿ. ವೈಟ್ ಇದ್ದಿದ್ದು ಕಲರ್ ಮಾಡಿಸ್ತೀವಿ. ಸೊ ಇದೇ ಮೊದಲು ಹಂತ ಸರ್? ಇಲ್ಲಿಂದ ಬಂದಿರುತ್ತೆ, ನೀಟಾಗಿ ಮೇಲೆ ಸುಮ್ಕೆಲ್ಲ ಹೋಗ್ಬಿಡುತ್ತೆ. ಇವು ಒಣಗಿದ್ರೆ ಡೈ ತೊಗೊಳಲ್ಲ. ಇದು ಬಣ್ಣನ ಸರ್? ಇದು ಬಣ್ಣ ಅಲ್ಲ, ನೀರು ಇವಾಗ ಬಿಸಿ ಮಾಡ್ತೀವಿ. ಇದನ್ನು ಬಿಸಿ ಮಾಡಿ ಅದಕ್ಕೆ ಕೆಮಿಕಲ್ಸ್ ಹಾಕಿ ಆಮೇಲೆ ರೆಡಿ ಮಾಡ್ತೀವಿ ಇದನ್ನು. ಸರ್, ಬಣ್ಣ ಆದಮೇಲೆ ಬಣ್ಣ ಆದಮೇಲೆ ನಾವು ವೈಂಡಿಂಗ್ ಮಾಡಿಸ್ತೀವಿ ಇದಕ್ಕೆ, ರೈಲಿಗೆ. ರೈಲಿಗೆ ವೈಂಡಿಂಗ್ ಮಾಡಿಸಿದ ಮೇಲೆ ಆಮೇಲೆ ಈ ನಮೂನೆ ಇದಕ್ಕೆ ಕ್ರೀಲಿಗೆ ನಾವು ಅದನ್ನು ಜೋಡಿಸಿ ಆಮೇಲೆ ಬೀಮ್ ಅಂತ ಸುತ್ತೀವಿ. ಒಂದು 100-110 ಸೀರೆ ಬರ್ತದೆ ಅದು. ಏನದು ಎಷ್ಟೊಂದು ಕಲರ್, 2-3 ಕಲರ್ ಒಟ್ಟಿಗೆ ಸುತ್ತಾ ಇದ್ರಲ್ಲ, ಯಾಕೆ? ಅಂದರೆ ಬಾರ್ಡ್ರಿಗೆ ಅದು ಯಾವ ಬಾರ್ಡ್ರಿಗೆ ಯಾವ ಕಲರ್ ಬೇಕು ಆ ನಮೂನೆ ಬಾರ್ಡ್ರ್ ತಕ್ಕ ನಾವು ರೀಲ್ ಬಿಡ್ತೀವಿ ಅದಕ್ಕೆ. ಈಗ ನನಗೆ 78 ರೀ, 78. ತಾವು ಎಷ್ಟನೇ ವಯಸ್ಸಿಂದ ಮಾಡ್ತಿದ್ರಿ ಇದನ್ನು, ಸೀರೆ ನೇಯುವ ಕೆಲಸ? ಇದು ನಮ್ಮ ತಂದೆಯವ್ರ ಕಾಲದಿಂದನೇ ಐತ್ರಿ. ಇದು 1000 ಮೇಲೆ ಅದಾವ್ರಿ, 1200 ಅದಾವ್ರಿ ಮಗ. 1200? ಓ, ಅಂದ್ರೆ ತುಂಬ ದೊಡ್ಡ ಪ್ರೊಡಕ್ಷನ್ ಇದೆ. ಪ್ರೊಡಕ್ಷನ್ ಅದ. ಇಲ್ಲೇ ಐತಲ್ಲಿ ಇದು ಬಾರ್ಡ್ರು, ಮತ್ತು ಅದು ಬಾಡಿ ಅದು. ಓಕೆ, ಅಲ್ಲಿ ತೋರಿಸಿ ಬಂದು ಬರ್ತೀವಿ. ಅದನ್ನೇ ಇಲ್ಲಿ ಮಗಗೆ ತಂದು ಹಾಕ್ತೀವಿ. ಅದು ಹಾಕ್ತಾರೆ. ಹಾಕಿ ಇದು ನಮ್ಮನೆ ಇದಕ್ಕೆ ಎಳಿ ಮತ್ತೆ ಇದು ಮಾಡ್ತೀವಿ. ಅದು ವೈಫೈನೆ ಅಂತಂದು ನಾವು ಅಂತೀವಿ ರೀ. ಆ ಎಳಿ ಈ ಬೆಲ್ಸ್ದಾಗ ತೊಗೋಬೇಕ್ರಿ, ಬೆಲ್ಸ್ದಾಗ ತೊಗೊತೀವ್ರಿ ಎಳಿ ಎಲ್ಲ. ಅವು ತೊಗೊಂಡು ಮಗಕ್ಕೆ ಹಿಂಗೆ ಹಾಕಿ ಬಾರ್ಡ್ರ್ ಕುದಿಸ್ತೀವಿ. ಬಾರ್ಡ್ರದ್ದು ಅಲ್ಲಿ ಮೇಲೆ ಅದ ಲಾಟಿಸ್ಟ್ ಅಂತ ಅದ ನೋಡ್ರಿ. ಅವು ಅದು ಬಾರ್ಡ್ರ್, ಅದರಿಂದ ಬಾರ್ಡ್ರ್ ನೋಡ್ರಿ. ಅದು ಅದರಲ್ಲಿ ಇದನ್ನು ಈ ಡಿಸೈನ್ ಕುಂದ್ರೋದು. ಇದು ಏನು ಲಾಟಿಸ್ ಅದ ರೀ, ಈ ಲಾಟಿಸಿನಿಂದನ ಇದು ಡಿಸೈನ್ ಕುಂದ್ರೋದು. ಇದು ಫೈನಲ್ ತಯಾರಾಗಿರೋ ಸೀರೆ? ತಯಾರಾಗಿದೆ. ಈ ಥರದ್ದು 110 ಸೀರೆ ಇದ್ರಲ್ಲಿ ತಯಾರಾಗುತ್ತೆ? 110-12 ಸೀರೆ ಆಗ್ತದೆ. ಒಂದು ಸೀರೆ ತಯಾರಾಗೋಕೆ ಎಷ್ಟೊತ್ತು ಬೇಕು? 3 ಗಂಟೆ ರೀ, 2.5 ತಾಸು, 3 ಗಂಟೆ ರೀ. 3 hours? 3 hours ಒಂದು ಸೀರೆ ಮಷೀನಲ್ಲೇ? ಮಷೀನಲ್ಲೇ. ಓ ಹೌದಾ? ಹಾಗಾದರೆ ಒಂದು ಮಷೀನು ಒಂದು ದಿನಕ್ಕೆ ಎಷ್ಟು ಸೀರೆ ತಯಾರು ಮಾಡುತ್ತೆ? 3 ಸೀರೆ ರೀ. 3 ಸೀರೆ? ಕೈಲಾಗಿದ್ರೆ ಒಂದೇ? ಒಂದೇ ರೀ, ಕೈಲೇ. 1-1.5. ಈಗ ಈ ಸೀರೆ ಎಷ್ಟಿದು? 1100 ರೂಪಾಯಿ ಆಗುತ್ತೆ. 1100. ಇದು ರೇಷ್ಮೆ ಸೀರೆ ಅಲ್ಲ? ಅಲ್ಲ, ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ ಸೀರೆ? ಪ್ಯೂರ್ ಕಾಟನ್. ಏನು ಮಾಡಿದೆ? ಪ್ಯೂರ್ ಮಸ್ರೈಸ್ಡ್ ಕಾಟನ್ ಅಂತ. ಏನು ವಿಶೇಷ ಇದೆ? ವಿಶೇಷ ಭಾಗ್ಯನಗರದಲ್ಲಿ ಸೀರೆಗಳು ಫೇಮಸ್ ಅಂತಾರೆ, ಯಾಕೆ, ಏನು ವಿಶೇಷ? ಅದೇ ನಾವು ಫ್ಯಾನ್ಸಿ ಮಾಡೋದು,
ನಮ್ಮ ಡಿಸೈನು ಯೂನಿಕ್ ಆಗಿ ಡಿಸೈನ್ ಇರ್ತಾವೆ ನಮಗೆಲ್ಲ. ಇಲ್ಲಿ ಮಾಡೋದು ಬೇರೆ ಕಡೆ ಎಲ್ಲೂ ಸಿಗಲ್ಲ. ಹೌದಾ? ಯೂನಿಕ್ ಡಿಸೈನ್ಸ್ ನಮ್ಮಲ್ಲೆಲ್ಲ. ಈಗ ಬೇರೆ ಕಡೆಗೆ ಕಾಟನ್ ಅಂತ ಕಾಟನ್ ಮಾಡ್ತಾರೆ, ಅಂದ್ರೆ ಅದು ಕಾಟನ್ ಅಂದ್ರೆ ಮಸರೈಸ್ ಅಲ್ರಿ, ಅದು ಮಿಕ್ಸ್ ಬರೀ ಕಾಟನ್ ಅದು ಅಷ್ಟೊಂದು ತಾಳಿಕೆ ಬರೋಂಗಿಲ್ಲ, ಅದು ಸಿಂಕ್ ಆಗ್ತದೆ. ಅದು ನೀರಿನಲ್ಲಿ ಹಾಕಿದ ಕೂಡ ಸಿಂಕ್ ಆಗಿಬಿಡ್ತದೆ. ಈಗ ರಬಕೋಬ್ ಬನ್ನೆಟ್ಟಿಗೆ ನೀವು ಕೇಳಿರಲ್ಲ, ರಬಕೋಬ್ ಬಾಗಲಕೋಟೆ ಅಲ್ಲಿ ಅವು ಕಾಟನ್ ತಯಾರಾಕವ್ರಿ. ಅದಕ್ಕೆ ಅವ್ರದ್ದು ಅಷ್ಟು ಬೇಡಿಕೆ ಇಲ್ಲ. ಈ ನಮ್ಮ ಸೀರೆ ಬೇಡಿಕೆ ಹೆಚ್ಚಿಗೆ ಐತ್ರಿ, ಯಾಕಂದ್ರೆ ನಾವು ಇದು ಸೂಪರ್ ಇದು ವಾಪರಿಸ್ತೀವಿ ಮಸ್ಚರೈಸ್ ಅಂತಂದು. ಅದಕ್ಕೆ ಶೈನಿಂಗ್ ಹಂಗೆ ಬರೋಂಥ ಕೆಮಿಕಲ್ ಹಾಕಿ ಇದು ಮಾಡಿರ್ತಾರೆ, ಅದಕ್ಕೆ ಮಸ್ಚರೈಸ್ ಅಂತಾರೆ. ಅದು ಕಾಟನ ಅದಕ್ಕೆ ಮಸ್ಚರೈಸ್ ಅಂತಾರೆ. ಅವರು ಅದನ್ನು ವಾಪರಿಸೋದಿಲ್ಲ, ಅಲ್ಲಿ ಕಾಟನ್ ವಾಪರಿಸ್ತಾರೆ. ಅವರು ಕಾಟನ್ ವಾಪರಿಸ್ತಾರೆ, ಅದು ಸಿಂಕ್ ಆಗ್ತದೆ. ಅದು ನೀರಿಗೆ ಹಾಕಿದ ಮೇಲೆ ಇದು ಸಿಂಕ್ ಆಗ್ತದೆ ಸ್ವಲ್ಪ. ಇದು ಆಗಂಗಿಲ್ಲ, ಇದು ನಮ್ಮ ಯಾವ ಕಾರಣಕ್ಕೂ ಸಿಂಕ್ ಆಗಲ್ಲ ಅಲ್ಲ, ಅಷ್ಟೇನು ಆಗಂಗಿಲ್ಲ ಹೆಚ್ಚಿಗೆ. ಹೀಗಾಗಿ ನಮ್ಮ ಭಾಗ್ಯನ ಸೀರೆ ಹೆಚ್ಚಿಗೆ ಬೇಡಿಕೆ ಅದಾರೆ. ಹಾಂ, ಅಲ್ಲಿಂಕನೇ ಇಲ್ಲೇ ಬರ್ತಾರೆ ಎಲ್ಲರೂ, ಇಲ್ಲೇ ಬಂದು ಈಗ ಒಯ್ಯಕತ್ತಾರೆ ಇವಾಗ. ಓಕೆ. ಹೈದರಾಬಾದ್ಲಿದ್ದ ಈಗ ಆಂಧ್ರ ಜಾಸ್ತಿ ಹೋಗ್ತದೆ, ತಮಿಳ್ನಾಡು, ಆಂಧ್ರ, ನಮ್ಮ ಬೆಂಗಳೂರು ಹೋಗ್ತದೆ, ಆಮೇಲೆ ಧಾರವಾಡ ಒಂದು ಸ್ವಲ್ಪ ಹೋಗ್ತದೆ. ಹೆಚ್ಚಾಗಿ ಈಗ ಆಂಧ್ರಕ್ಕೆ ಬೇಡಿಕೆ ಜಾಸ್ತಿ ಅದು. ಆದರೆ ಇವಾಗ ಸ್ವಲ್ಪ ಎಲ್ಲ ಫ್ಯಾಷನ್ ಟ್ರೆಂಡಿಗೆಲ್ಲ ಫ್ಯಾಷನ್ ಈ ಕಾಲದಲ್ಲಿ ಇವೆಲ್ಲ ತಗೋತಾರ? ತಗೊತಾರೆ. ಹೌದಾ? ಇದು ಇನ್ನೂ ನಿಮಗೆ ಹೇಳ್ಬೇಕಂದ್ರೆ ಭಾರಿ ಅದ ಇದು. ಯಾಕಂದ್ರೆ ಇದು ಅಲ್ಲಿ ಇದು ಡ್ರೆಸ್ಸಿಂಗ್ ಇದು ಮಾಡ್ತಾರೆ, ಡ್ರೆಸ್ ಈಗ ಚೂಡಿದಾರು, ಲಂಗ, ಡೋಣಿ, ಆಮೇಲೆ ಪಾರ್ಕು 12 ಮೀಟ್ರ್ ಡ್ರೆಸ್ಸಿಗೆ ಕಳಿಸ್ತೀವಿ. 12 ಮೀಟ್ರ್ ಆಗಿ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಡ್ರೆಸ್ ತಯಾರು ಮಾಡ್ತಾರೆ ಅವರು. ಡ್ರೆಸ್ ಹೊಲಿಸ್ತಾರೆ? ಅಯ್ಯೋ ಭಾರಿ ಡ್ರೆಸ್ಸಿಂದು. ಹೊಲಿಸ್ತಾರೆ. ಅವು 5,000 ರೂಪಾಯಿ ಮಾರಾಟ ಮಾಡ್ತಾರೆ ಅವ್ರಿಗೆ. ಇದು 5,000 ರೂಪಾಯಿ ಒಂದು ಡ್ರೆಸ್ಸಿಗೆ. ಅದು ತುಂಬ ಡಿಮಾಂಡ್ ಇದೆ. ಡಿಮ್ಯಾಂಡ್ ಅದಾರೆ. ಬಟ್ ಇವಾಗೆಲ್ಲ ತುಂಬ ಮಾಡರ್ನ್ ಬಟ್ಟೆ ಬಂದಿದೆ, ಅದು ಡಿಮಾಂಡ್ ಇದೆ. ಅದು ಡಿಮಾಂಡ್ ಐತೆ, ಇದಕ್ಕೆ ಡಿಮಾಂಡ್ ಅದ ರೀ ನಮ್ದಕ್ಕೆ ಇದೆ. ಆದರೆ ನಿಮಗೆ ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದೀವತ್ತಿಲ್ಲ? ಇಲ್ಲರಿ, ಕೆಲಸ ಕಮ್ಮಿ ಇದೆ ಅಂತಿಲ್ಲ. ಕೆಲಸ ಸಾಕಷ್ಟು ಅದ ರೀ. ಕಾರ್ಮಿಕರ ಸ್ವಲ್ಪ ಕಡಿಮೆ ಆಗ್ಯಾರ ಈಗ ನಮಗೆ, ಲೇಬರ್ ಕಡಿಮೆ ಇರ್ತಾರೆ. ಯಾಕೆ? ಬೇರೆ ಬೇರೆ ಉದ್ಯೋಗ ಹೋಗತ್ತಾರೆ. ಈಗ ಒಂದು ಬಂದ್ಬಿಟ್ಟದಲ್ರಿ ಈಗ. ಇದು ರೀ ಹೋಟೆಲು, ಆಮೇಲೆ ಮಾರ್ಕೆಟಿಂಗ್ ಇದು ಮತ್ತು ಇದು ಆಮ್ಲೆಟ್ ಗೀ ರೈಸು, ಅದು ಇದು ಇದಕ್ಕೆ ಕಬಾಬು ಇದಕ್ಕೆ ಜಾಸ್ತಿ ಹೋಗ್ಯಾರ ಇವಾಗೆಲ್ಲ ನಮ್ಮ ನೇಕಾರ ಜನ. ಇದಕ್ಕೆ ಸ್ವಲ್ಪ ಕಡಿಮೆ ಅದ. ಈಗ ಏನು ಮದುವೆಯಿಂದ ನೈಕಂತ ಬಂದಾರ ಜನ ಅದಾರ. ಈಗ ಹೊಸಬ್ರು ಯಾರು ತಯಾರಾಗೋಡ್ರಿ ಇಲ್ಲಿ ನಮ್ಮಲ್ಲೇ. ಈಗ ರಬಕ ಮನೆಟ್ಟಿ ಇಳಕಲ್ದಲ್ಲಿ ಅಲ್ಲಿ ನೈಕರು ಅಲ್ಲಿ ಸಿಗ್ತಾರೆ. ಇಲ್ಲಿ ಉದ್ಯೋಗ ಬಾಜು ದೊಡ್ಡ ಪಟ್ಟಣ ಅದ ಈಗ ಕೊಪ್ಪಳ. ಅಲ್ಲಿ ನಮ್ಮ ಭಾಗ್ಯನಗರ ಸಾಕಷ್ಟು ಜನಸಂಖ್ಯೆ ವಾಡಿಸಿದೆ. ಎಲ್ಲರೂ ಆ ಹೋಟೆಲ್ ಸಾಯಂಕಾಲ ಆದ್ಕೊಳ್ಳೆ ಎಲ್ಲ ಅದ ಹೋಗ್ತಾರೆ. ಮತ್ತು ಹೆಂಗೆ ಮುಂದೆ ಇದ್ರ ಭವಿಷ್ಯ? ಏನಂದ್ರೆ ಮತ್ತೆ ಇದ್ರ ಮುಂದಿನ ಭವಿಷ್ಯ ಹೇಗೆ? ಜನ ಇಲ್ಲ ಅಂದರೆ ಅದೇ ನಮಗೆ ಚಿಂತೆ ಆಗೈತಿ. ಆದಷ್ಟು ನಾವು ತಯಾರು ಮಾಡ್ಬೇಕು. ಹಿಂದಕ್ಕೆ ನಮ್ಮ ಗೌರ್ಮೆಂಟ್ದವರು ಕೆಲವರಿಗೆ ಟ್ರೈನಿಂಗ್ ಕೊಟ್ಟರು, ಕೆಲವು ಹೆಣ್ಮಕ್ಳು ತಯಾರಾಗಿದ್ದರು. ಅವರು ಮತ್ತೆ ತಮ್ಮ ಉದ್ಯೋಗ ಬೇರೆ ಬೇರೆ ಹೋಗ್ಬಿಟ್ರು ಅವರೆಲ್ಲ. ಅಂದರೆ ನಾವು ಮಾಡಬೇಕು, ಮತ್ತು ಆದಷ್ಟು ಪ್ರಯತ್ನ ಮಾಡಿ ನೈಕಾರನ್ನ ಸ್ವಲ್ಪ ಇದು ಮಾಡಿ ಅವ್ರಿಗೆ ಕಲಿಸೋದು ಇದು ಮಾಡ್ಬೇಕು ಇನ್ಮೇಲೆ. ಅಲ್ಲ, ಈ ಹುಡುಗರು ಈಗ ನೇಕಾರಿಕೆಗೆ ಬಂದರೆ ಅವ್ರಿಗೆ ಜೀವನ ಇದೆ ಇದರಲ್ಲಿ? ಅದ ರೀ, ಐತೆ. ಏನು ದುಡಿಮೆ ಏನು ಸಿಗುತ್ತೆ ಅವ್ರಿಗೆ ಇದರಲ್ಲಿ? ಅವ್ರಿಗೆ ಒಂದು ಸೀರೆಗೆ 80 ರೂಪಾಯಿ. ಒಂದು ಸೀರೆ ತಯಾರಂತಂದ್ರೆ 80 ರೂಪಾಯಿ ಒಂದು ಸೀರೆಗೆ. ಈಗ 3 ಸೀರೆ ಆದ್ರೆ 8 20 240 ರೂಪಾಯಿ ಒಂದು ದಿವಸಕ್ಕೆ. 240. ನಾವು ಅಲ್ಲೇ ಒಂದು 30 ವರ್ಷ ಮೇಲೆ ಆಯ್ತು ಇದೇ ಉದ್ಯೋಗ ಮಾಡ್ತೀವಿ. ಬೇರೆ ಸೀರೆ ವಿಶೇಷ? ಸೀರೆ ವಿಶೇಷ ಅಂದ್ರೆ ಕಾಟನ್ ಸೀರೆ ರೀ, ಪ್ಯೂರ್ ಕಾಟನ್ ಎಲ್ಲಿ ಸಿಗಲ್ರಿ. ಈಗ ನಮ್ಮ ಕರ್ನಾಟಕದೊಳಗನ ಇಲ್ಲೇ ಭಾಗ್ಯನಗರದೊಳಗೆ ಸಿಗೋದು ರೀ. ಬೇರೆ ಎಲ್ಲಿ ಸಿಗೋದು? ಬೇರೆ ಎಲ್ಲಿ ಸಿಗಲ್ರಿ. ಸಿಗ್ತಾವ್ರಿ, ಅದ್ರ ಪರ ಕ್ವಾಲಿಟಿ ಈ ಥರ ಇರಲ್ಲ. ಇದ್ರಲ್ಲಿ ಬ್ಲೌಸು ಬರುತ್ತೆ ಇನ್ಬಿಲ್ಟ್? ಅದು ಪೀಸ್ನಾಗ ಬರ್ತದೆ, ರನ್ನಿಂಗ್ ಬರುತ್ತೆ. ಇದ್ರಾಗ ಬರ್ತಾರೆ ರನ್ನಿಂಗ್ ಹೊಲ್ಸ್ಕೊಳ್ಳೋದು. ಹಾಂ. ಇದು ಏನು ಪ್ರೋಸೆಸ್ ಇದು? ಅದು ಡೈ ಯಾರು ನೋಡಿದ್ರಲ್ಲ ಅಲ್ಲಿ, ಡೈ ನೋಡಿದ್ರಲ್ಲ ಅದೇ ಇದು. ಬಂಡ್ಲು ಡೈ ಮಾಡಿ ತೊಗೊಂಬಂದಿದ್ದು. ಇದು ಬ್ಲ್ಯಾಕ್, ಗ್ರೀನ್,
ರೆಡ್ಡು ಎಲ್ಲ ಕಲರ್ಸು ಬರುತ್ತೆ. ಸ್ನೇಹಿತರೆ, ಇದು ಒಟ್ಟಾರೆ ನಮ್ಮ ಕೃಷ್ಣ ಹ್ಯಾಂಡ್ಲೂಮ್ಸ್, ಭಾಗ್ಯನಗರ್, ಕೊಪ್ಪಳ ಜಿಲ್ಲೆ ಇವರ ಒಂದು ಅದ್ಭುತವಾದ ಕಥೆ. ನಿಮ್ಗೆ ಇಷ್ಟ ಆಯಿತು ಅಂತ ಕಾಣುತ್ತೆ. ಒರಿಜಿನಲ್ ಕಾಟನ್ ಸೀರೆಗಳು, ಒರಿಜಿನಲ್ ಅಪ್ಪಟ ಕಾಟನ್ ಸೀರೆಗಳು ಇಲ್ಲಿ ತಯಾರಾಗುತ್ತದೆ ಸ್ನೇಹಿತರೆ. ಬರೀ ಕರ್ನಾಟಕ ಅಲ್ಲ, ಬರೀ ನಮ್ಮ ಭಾರತ ಅಲ್ಲ, ವಿದೇಶದಲ್ಲೂ ಕೂಡ ಈ ಸೀರೆಗಳು ಬಹಳ ಪ್ರಖ್ಯಾತಿ. ಹೌದಲ್ಲ ಸರ್? ಫಾರಿನಿಗೆ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಸೀರೆಗಳಿವೆಲ್ಲವೂ. ಇದು ಅಳ್ತೀವಿ ರೀ, ಅಳ್ತಿ ಏನು ಹೇಳುತ್ತೆ? ಮೇಜರ್ ಅಳ್ತಿ ಅಂದ್ರೆ ಮೀಟ್ರಿನ ಅಳ್ತಿ. ಹ್ಞೂ ರೀ, ಅಯ್ಯಲ್ಲ ಚಿನ್ನ ಅಲ್ಲ, ಸರಕ್ ಜರ ಜರ ಜರಿ ಜರಿ. ನಮ್ಮ ಭಾಗ್ಯನಗರದ ಕಾಟನ್ ಸೀರೆ ಸಿದ್ಧ. 3 ಗಂಟೆ ತಯಾರಿಸಿ 3 ಗಂಟೆ ಪ್ರೊಸೆಸ್ ಆಗಿ ರೆಡಿಯಾಗಿರುವಂಥ ಸೀರೆ, ಅಪ್ಪಟ ಕಾಟನ್ ಸೀರೆ. ಕಾಟನ್ ಸೀರೆ. ಎಸ್, ವೆರಿ ನೈಸ್.